ಕನಕಪುರ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ರಾಮನಗರದ ಉಪ ವಿಭಾಗಾಧಿಕಾರಿ ಹಾಗೂ ಗೊತ್ತುಪಡಿಸಿದ ಚುನಾವಣಾಧಿಕಾರಿಗಳಾದ ಪಿಕೆ ಬಿನೋಯ್ ರವರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಮಹಿಳಾ ವರ್ಗಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನವು BCA ವರ್ಗಕ್ಕೆ ಮೀಸಲಾಗಿದ್ದು, ರಾಮನಗರ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳಾ ವರ್ಗದಿಂದ ಲಕ್ಷ್ಮೀದೇವಿ ಕೋಮ್ ಡಾಕ್ಟರ್ ಟಿ ಗೋವಿಂದಪ್ಪ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸೈಯದ್ ಸಾದಿಕ್ ಬಿನ್ ಸೈಯದ್ ನಜೀರ್ ಅವರು ನಾಮಪತ್ರವನ್ನು ಮಾತ್ರ ಸಲ್ಲಿಸಿದ್ದು, ಮತ್ಯಾರೂ ಸಹ ನಾಮಪತ್ರವನ್ನು ಸಲ್ಲಿಸಿರಲಿಲ್ಲ. ಅಧ್ಯಕ್ಷರಾದ ಲಕ್ಷ್ಮೀದೇವಿ 17ನೇ ವಾರ್ಡಿನ ಸದಸ್ಯರಾಗಿದ್ದು, ಹಾಗೆಯೇ ಉಪಾಧ್ಯಕ್ಷರಾದ ಸೈಯದ್ ಸಾದಿಕ್ 21ನೇ ವಾರ್ಡಿನ ಸದಸ್ಯರಾಗಿದ್ದಾರೆ. ಬೆಳಗ್ಗೆ 11 ಗಂಟೆಯ ನಂತರ ಅಧ್ಯಕ್ಷರಾದ ಲಕ್ಷ್ಮೀದೇವಿ ಹಾಗೂ ಉಪಾಧ್ಯಕ್ಷರಾದ ಸೈಯದ್ ಸಾದಿಕ್ ರವರು BDCC ಬ್ಯಾಂಕ್ನ ಅಧ್ಯಕ್ಷರಾದ MD ವಿಜಯದೇವ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ R ಕೃಷ್ಣಮೂರ್ತಿ, ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಅಧ್ಯಕ್ಷರಾದ KN ದಿಲೀಪ್, ಮಾಜಿ ಅಧ್ಯಕ್ಷರಾದ ಕಿರಣ್, ರಾಮದುರ್ಗಯ್ಯ, ವೆಂಕಟೇಶ್, ರಾಮಚಂದ್ರು, ಹೇಮರಾಜು, ಸುಕನ್ಯಾ ರಂಗಸ್ವಾಮಿ ರವರುಗಳನ್ನು ಒಳಗೊಂಡು ನಾಮಪತ್ರವನ್ನು ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಿದರು. ಚುನಾವಣಾಧಿಕಾರಿಗಳು ನಾಮಪತ್ರ ಸಲ್ಲಿಕೆಯ ನಂತರ ಪರಿಶೀಲನೆ ನಡೆಸಿ ಅಧಿಕೃತವಾಗಿ ಲಕ್ಷ್ಮೀದೇವಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಸೈಯದ್ ಸಾದಿಕ್ ರವರು ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವುದಾಗಿ ಘೋಷಣೆ ಮಾಡಿದರು. ನಗರಸಭಾ ಆಯುಕ್ತರಾದ MS ಮಹಾದೇವ್ ಹಾಗೂ ಸಿಬ್ಬಂದಿಗಳಾದ ನಟರಾಜು, ಮಲ್ಲಿಕಾರ್ಜುನ್, ವೆಂಕಟೇಶ್ ಎಲ್ಲ ಸಿಬ್ಬಂದಿಗಳು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. ನಗರಸಭಾ ಸದಸ್ಯರಾದ ಮೋಹನ್, ಜಹೇದಾ ಬಾಬು, M ಕಾಂತರಾಜು, ನಿಷ್ಕಲಾ, VV ನಾಗರಾಜು, ನೀಲಮ್ಮ, MR ಮಹಾಲಕ್ಷ್ಮಿ, ಮಹಮ್ಮದ್ ಮುಕ್ಬುಲ್ ಪಾಷಾ, ಸೈಯದ್ ಮುಜಿಬುಲ್ಲಾ, BT ಸರಳ, P ವಿಜಯಕುಮಾರ್, K ರಾಜು, ರಾಜೇಶ್ವರಿ, ಉಮಾ, ಪದ್ಮಾ, ಶೋಭಾ, ಸುಲ್ತಾನ ಬಾನು, ರಾಮದಾಸ್ ಉಪಸ್ಥಿತರಿದ್ದು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಶುಭ ಕೋರಿದರು. ವಿಧಾನ ಪರಿಷತ್ ಸದಸ್ಯ S ರವಿರವರು ಈರುವರೆಗೂ ಶುಭ ಕೋರಿ ಮಾತನಾಡಿ, ನಗರದ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಜನರ ಸಮಸ್ಯೆಗೆ ಸ್ಪಂದಿಸುವುದರ ಜೊತೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಮಾಜಿ ಸಂಸದ DK ಸುರೇಶ್ ರವರು ನಿಮ್ಮ ಮೇಲೆ ಇಟ್ಟಿರುವ ಭರವಸೆಗೆ ಚ್ಯುತಿ ಬರದ ಹಾಗೆ ನಗರದ ಅಭಿವೃದ್ಧಿಗೆ ಶ್ರಮಿಸುವಂತೆ ಕರೆ ನೀಡಿದರು. ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ನೂತನ ಅಧ್ಯಕ್ಷರಾದ ಲಕ್ಷ್ಮೀದೇವಿ ಹಾಗೂ ಉಪಾಧ್ಯಕ್ಷರಾದ ಸೈಯದ್ ಸಾದಿಕ್ ರವರಿಗೆ ಶುಭ ಹಾರೈಸಿದರು. ಬುಟ್ಟೆ ಅಂತ ಆ ರೀತಿ ಹಿಂದಿನ ಅವಧಿಗಳಲ್ಲಿ ಬೇಕಾದಷ್ಟು ಕೆಲಸಗಳು ಕನಕಪುರಕ್ಕಾಗಿದೆ. ಆದರೂ ನಿರಂತರ ಈ ಒಂದು ಸೇವೆ ಐತಲ್ಲ, ಈ ಒಂದು ಅಭಿವೃದ್ಧಿ ಐತಲ್ಲ, ಅದು ನಿರಂತರ, ಅದು ನಿಂತು ನೀರಾಗಬಾರ್ದು. ಪ್ರತಿದಿನ ಒಂದೊಂದು ಬದಲಾವಣೆಗಳು, ಅಭಿವೃದ್ಧಿಗಳು ಆಗ್ತಾನೆ ಇರಬೇಕು. ಎಷ್ಟೇ ಕೆಲಸ ಮಾಡಿದ್ರೂ ಜನರ ಸಮಸ್ಯೆ ಪೂರ್ತಿ ನೀಗೋದಿಲ್ಲ. ಜನರ ಸಮಸ್ಯೆ ಅದೇ, ಬೇಕಾದಷ್ಟು ಸಮಸ್ಯೆಗಳು, ಇನ್ನೂ ಅನೇಕ ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡುವಷ್ಟು ಶಕ್ತಿಯನ್ನು ಲಕ್ಷ್ಮೀದೇವಮ್ಮನವರು ಕೊಡಲಿ. ಅದಕ್ಕೆ ಎಲ್ಲ ನಮ್ಮ ಸದಸ್ಯರುಗಳು ಸಹಕಾರವನ್ನು ನೀಡಲಿ. ನಮ್ಮೆಲ್ಲರ ಸಹಕಾರ, DK ಶಿವಕುಮಾರ್ ಅವರ ಸಹಕಾರ, ಸರ್ಕಾರದ ಸಹಕಾರ ಅವರಿಗೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ಲಕ್ಷ್ಮೀದೇವಮ್ಮನವರು ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರಿಗೂ, DK ಸುರೇಶ್ ಅವರು, MLC ರವಿ ಅವರು ಆದಿಯಾಗಿ, ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಎಲ್ಲ ಘಟಕದ ಅಧ್ಯಕ್ಷಗಳ ಆಶೀರ್ವಾದದಿಂದ ಇವತ್ತು ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಅವರಿಗೆ ಮೊದಲಿಗೆ ನಾನು ಶುಭವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಲಕ್ಷ್ಮೀದೇವಮ್ಮನವರು ಒಬ್ಬ ಹಿರಿಯ ರಾಜಕಾರಣಿ, ನಮ್ಮ ಮಹಿಳಾ ರಾಜಕಾರಣಿ. ನಾವು ನಮ್ಮ ಜೊತೆಯಲ್ಲಿ ಅವರು ಸಹ ರಾಜಕಾರಣವನ್ನು ಈ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದಂಥವ್ರು. ಅವ್ರಿಗೆ ಇದುವರೆಗೂ ಸಹ ಅವರು ರಾಜಕೀಯ ಒಂದು ಸೇವೆಗೆ ಒಂದು ಯಾವುದೇ ಸ್ಥಾನಮಾನವನ್ನು ಸಿಕ್ಕಿರಲಿಲ್ಲ. ಇವತ್ತು ಅವರಿಗೆ ಸಿಕ್ಕಿರುವಂಥದ್ದು ಒಂದು ಅಧ್ಯಕ್ಷವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರು ಅವರಿಗೆ ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಅವರಿಗೆ ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಎಲ್ರಿಗೂ ಸಂತೋಷ ಇದೆ. ಅವ್ರ ಹಿರಿಯರು ಅವರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ನಮ್ಮ ನಾಯಕರ ಒಂದು ಆಶೀರ್ವಾದ ಮತ್ತು ನಮ್ಮ ಸರ್ಕಾರ ಇವಾಗ ಇರೋದರಿಂದ ನಮ್ಮ ಕನಕಪುರ ಕ್ಷೇತ್ರದಲ್ಲಿ, ನಮ್ಮ ಟೌನಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಕುಂದುಕೊರತೆಗಳು ನಗರಸಭೆಯಲ್ಲಿ ತುಂಬ ಇದೆ.
ಮತ್ತು ಬಡವರು ಯಾರು ಬರ್ತಾರೆ ಅವರಿಗೆ ತಕ್ಷಣ ಕರೆದು ಅವರ ಅರ್ಜಿ ಸ್ವೀಕಾರ ಮಾಡಿ ತಕ್ಷಣ ಅವರಿಗೆ ಪರಿಹಾರವನ್ನು ಕೊಡುವಂಥ ಒಂದು ಕಾರ್ಯಕ್ರಮನ ಖಾತೆ ವಿಚಾರ ಇರ್ಬೋದು, ಬೇರೆ ವಿಚಾರ ಇರ್ಬೋದು, ಸ್ವಚ್ಛತೆ ವಿಚಾರ ಇರ್ಬೋದು, ಲೈಟಿನ ವಿಚಾರ ಇರ್ಬೋದು, ಯಾವುದೇ ಕನಕಪುರದ ಆಗುವವುಗಳ ಪಾರ್ಕ್ ಕ್ಲೀನಿಂಗ್ ಇರ್ಬೋದು, ಡೈಲಿ ಒಂದು ಬೆಳಗ್ಗೆನೆಲ್ಲ ವೀಕ್ಷಣೆ ಮಾಡಿ ಎಲ್ಲಿ ಕುಂದುಕೊರತೆ ಇದೆ ಅಂತ ಕೇಳಿ ಎಲ್ಲ ನಮ್ಮ ಸದಸ್ಯರುಗಳನ್ನು ಯಾರು ನಗರಸಭೆ ಸದಸ್ಯರುಗಳೆಲ್ಲ ಒಳಗೂಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಒಳಗೂಡಿ ಅದನ್ನು ನೀವು ಬಗೆಹರಿಸಬೇಕು. ನಿಮ್ಮ ಕೈಯಲ್ಲಿ ಆಗದೇ ಇದ್ದಾಗ ನಮ್ಮ ನಾಯಕರ ಹತ್ರ ನೀವು ಅದನ್ನು ತಗೊಂಡೋಗಿ ತಿಳಿಸಿ ಅವ್ರ ಗಮನಕ್ಕೆ ತಂದು ಇದನ್ನು ಎಲ್ಲ ನೀವು ಚೆನ್ನಾಗಿ ನಮ್ಮ ನಗರಸಭೆಯನ್ನು ನಡೆಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮಸ್ಕಾರ. ಸೈಯದ್ ಸಾದಿಕ್. ನಾನು 21ನೇ ವಾರ್ಡು. ನನ್ನ ಎಲ್ಲ 21ನೇ ವಾರ್ಡವ್ರಿಗೆಲ್ಲ ಧನ್ಯವಾದಗಳು. ಅದು ನನ್ನ ಕೆಲಸ ಮಾಡಿದ್ದೀನಿ, ಅದಕ್ಕೋಸ್ಕರ ಜನ ನನ್ನ ಗೆಲ್ಲಿಸಿ ಇದು ಮಾಡಿದ್ದಾರೆ. ಅದರ ಜೊತೆಲೇ ಡಿ ಕೆ ಶಿವಕುಮಾರ್ ಅವರು ನನ್ನ ಗುರುತಿಸಿದ್ದಾರೆ. ಡಿ ಕೆ ಸುರೇಶ್ ಅವರು ಅಷ್ಟೇ ನಮ್ಮ ಏನು ಅಭಿವೃದ್ಧಿ ಮಾಡ್ತಾ ಇದೀವಿ ಅನ್ನೋದನ್ನ ಗುರುತಿಸಿ ನನ್ನ ಒಂದು ಉಪಾಧ್ಯಕ್ಷನ ಮಾಡಿದ್ದಾರೆ. ಎಸ್ ರವಿ ಅವರು, ಎಮ್ ಎಲ್ ಸಿ ರವಿ ಅವರು ಎಲ್ಲ ಸೇರಿ ನನ್ನ ಒಂದು ಉಪಾಧ್ಯಕ್ಷನ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಅದು ಎಲ್ಲರಿಗೂ ಧನ್ಯವಾದಗಳು. ಅಭಿವೃದ್ಧಿಗಾಗಿ ಮುಂದಿನ ದಿನ ನಾನು ಅಭಿವೃದ್ಧಿಗೋಸ್ಕರ ಇದು ಮಾಡ್ತೀನಿ, ಕೆಲಸ ಮಾಡ್ತೀನಿ. ಅವ್ರು ನನಗೆ ಆಯ್ಕೆ ಮಾಡಿದ್ರೆ ಅವ್ರ ಭರವಸೆನ ಉಳಿಸ್ಕೋತೀನಿ. ಧನ್ಯವಾದ. ನಾನು ಎಲ್ಲ ವಾರ್ಡ್ಗಳಿಂದ 31 ವಾರ್ಡ್ವರೆಗೂ ಎಲ್ಲರ ಜೊತೆ ಸೇರಿ ನಾನು ಕೆಲಸ ಮಾಡ್ತೀನಿ. ನಮಸ್ಕಾರ. ಈ ದಿನ ಸೈಯದ್ ಸಾದಿಕ್ರವರನ್ನು ನಮ್ಮ ರಾಜ್ಯ ಸರ್ಕಾರ, ಮುಖ್ಯವಾಗಿ ಮಾನ್ಯ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಅವರು ಹಾಗೂ ಎಮ್ ಎಲ್ ಸಿ ಅವರ ಆಶೀರ್ವಾದದಿಂದ ಇವತ್ತು ಉಪಾಧ್ಯಕ್ಷ ಸ್ಥಾನವನ್ನು ಈ ದಿನ ಪದಾರ್ಪಣೆಗೆ ಒಳಪಟ್ಟಿದ್ದಾರೆ. ಅವರಿಗೆ ಏನು ಈ ಎಲ್ಲ 31 ವಾರ್ಡಿನ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದ ಹೇಳ್ತಾ, ಇವರ ಕಾಲದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಆಗ್ತೇವೆ ಅಂತ ನಾವಾದರೂ ಕೂಡ ಭಾವಿಸ್ತಾ ಇದ್ದೀವಿ. ಇವರ ಅವಧಿಯಲ್ಲಿ ಈ ಕನಕಪುರ ತಾಲೂಕಿನ ಎಲ್ಲ ವಾರ್ಡಿನ ಜನರು ಯಾವುದೇ ಕುಂದುಕೊರತೆಗಳಿರಲಿ, ಸಮಸ್ಯೆಗಳಿರಲಿ, ಯಾವುದೇ ತೊಂದರೆಗಳಿರಲಿ, ಇವರ ಅವಧಿಯಲ್ಲಿ ಇವರ ಹತ್ರ ಬಂದು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಖಂಡಿತ ಪ್ರಾಮಾಣಿಕವಾಗಿ ಇವತ್ತು ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಸಾಧಿಕವರು ಹೊರಟಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳ ಬೇಕಾಗಿದೆ, ನಿಮ್ಮ ಪ್ರೀತಿ ವಿಶ್ವಾಸ ಬೇಕಾಗಿದೆ. ಯಾವುದೇ ಥರದ ಯಾವುದೇ ತೊಂದರೆಗಳಿದ್ರೂ ಕೂಡ ಅವ್ರು ಬಗೆಹರಿಸ್ತಾರೆ. ನಿಮ್ಮ ಒಂದು ಚ್ಯುತಿಗೆ ಯಾವುದೇ ಕೂಡ ಧಕ್ಕೆ ತರದ ರೀತಿಯಲ್ಲಿ ಅವರು ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾರೆ. ಬುದ್ಧ, ಬಸವ, ಅಂಬೇಡ್ಕರ್, ಟಿಪ್ಪು ಅಂತ ಮಹಾನಾಯಕರ ಆಶೀರ್ವಾದ ಸಾಧಿಕವರಿರಲಿ, ಇವರ ಒಂದು ಅವಧಿಯಲ್ಲಿ ಉತ್ತಮ ಕೆಲಸ ಆಗಲಿ ಅಂತೇಳಿ ನಮ್ಮೆಲ್ಲ ಸಂಘಟನೆಗಳಿಂದ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಸಾಧಿಕರವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು. ಸ್ಟ್ರೈಟ್ ಮೇಡಮ್ ಇಲ್ಲಿ ನೋಡಿ, ಮುಂದೆ ನೋಡಿ, ಹಾಗೆ ಹೇಳಿ, ಹಾಗೆ ಹೇಳಿ. ಹಾಗೆ ಹೇಳಿ, ಮುಂದೆ ನೋಡಿ, ಮುಂದೆ ನೋಡಿ, ಮೇಡಮ್ ಇಲ್ಲಿ ನೋಡಿ, ಮುಂದೆ